ನನಗೆ 33 lakhs ಪ್ಯಾಕೇಜ್ಗೆ ಪ್ಲೇಸ್ಮೆಂಟ್ ಆಗಿ ಆಲ್ಮೋಸ್ಟ್ 2 years ಆಗಕ್ ಬಂತು. ಆದ್ರೂ ಇಂಟರ್ವ್ಯೂ ಹಿಂದಿನ ದಿನ ಏನೇನ್ ಪ್ರಿಪೇರ್ ಆಗಿದ್ದೆ ಅಂತ ಬೋರ್ಡ್ ಮೇಲೆ ಬರ್ದಿರೋದನ್ನ ಇನ್ನೂ ಅಳಿಸಿಲ್ಲ. ಏನು ಅಂತ ತೋರಿಸ್ತೀನಿ, ನಿಮಗೂ ಯೂಸ್ ಆಗ್ಬೋದು. ಈ ರೀಲ್ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ OS ಮೇಲೆ CN ಕಾನ್ಸೆಪ್ಟ್ಸ್ ನ ರಿವೈಸ್ ಮಾಡ್ಕೊಂಡೆ. ಯಾವುದೇ ರೀತಿ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರಿಗೆ ಇಂಟರ್ವ್ಯೂ ಕೊಡಬೇಕಾದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನನ್ನ ರೆಸ್ಯೂಮೇಲಿ ಏನು ಸ್ಕಿಲ್ ಮತ್ತೆ ಪ್ರಾಜೆಕ್ಟ್ಸ್ ನ ಮೆನ್ಷನ್ ಮಾಡಿದ್ನೋ ಅದನ್ನ ಸ್ವಲ್ಪ ರಿವ್ಯೂ ಮಾಡಿ ಮತ್ತೆ ರಿವೈಸ್ ಕೂಡ ಮಾಡ್ಕೊಂಡೆ. ಅಂಡ್ ನೆಕ್ಸ್ಟ್ ಕಂಪನಿ ಡೇಟಾ ಪ್ರೊಟೆಕ್ಷನ್ ಸೆಕ್ಯೂರಿಟಿ ಸೈಡ್ ಅಲ್ಲಿ ಇದ್ದಿದ್ರಿಂದ ಅಂಡ್ ಸೈಬರ್ ಸೆಕ್ಯೂರಿಟಿ ನನ್ನ ಸ್ಕಿಲ್ ಆಗಿದ್ರಿಂದ ರಿಯಲ್ ವರ್ಲ್ಡ್ ವೆಬ್ ಹ್ಯಾಕಿಂಗ್ ಅನ್ನೋ ಬುಕ್, OWASP ಟಾಪ್ 10 ಅನ್ನೋ ಲಿಸ್ಟ್ ಮತ್ತೆ ಪೋರ್ಟ್ಸ್ ಫಿಗರ್ ಏನ್ ಪ್ರಾಕ್ಟೀಸ್ ಮಾಡಿದೆ ಅದನ್ನ ಸಹ ರಿವೈಸ್ ಮಾಡ್ಕೊಂಡು ನೆಕ್ಸ್ಟ್ ಇದು SDET ರೋಲ್ಗೆ ಇಂಟರ್ವ್ಯೂ ಇತ್ತು. ಅದಕ್ಕೋಸ್ಕರ ಒಂದು ಬಗ್ ಹಂಟಿಂಗ್ ರೌಂಡ್ ನ ಇಟ್ಟಿದ್ರು. ಅದರಲ್ಲಿ ಕ್ರೋಮ್ ಡೆವ್ ಟೂಲ್ಸ್ ನ ಯೂಸ್ ಮಾಡೋದು ಹೇಗೆ, ಎಕ್ಸ್ಟ್ರಾ ಫೀಚರ್ಸ್ ಜೊತೆ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ನೆಕ್ಸ್ಟ್ STLC ಅಂಡ್ ಸಾಫ್ಟ್ವೇರ್ ಟೆಸ್ಟಿಂಗ್ ಮೇಲೆ ಸ್ವಲ್ಪ ಇಂಟರ್ವ್ಯೂ ಕ್ವಶನ್ಸ್ ನ ಪ್ರಿಪೇರ್ ಆದೆ. ಅಂಡ್ ನೆಕ್ಸ್ಟ್ DSA ನನಗೆ ಬರುತ್ತೆ, ಬಟ್ ಡೈನಾಮಿಕ್ ಪ್ರೋಗ್ರಾಮಿಂಗ್ ಸ್ವಲ್ಪ ಕಷ್ಟ ಇದ್ದಿದ್ರಿಂದ ನನ್ನ ಫ್ರೆಂಡ್ ಗಿಟಬ್ ರೆಪೋಲಿ ಎಲ್ಲ ಏನೇನು ಸೊಲ್ಯೂಷನ್ಸ್ ಇತ್ತು ಅದನ್ನ ನೋಡ್ಕೊಂಡು ಲೀಡ್ ಕೋಡ್ 150 ಕೂಡ ಒಂದ್ಸಲ ರಿವೈಸ್ ಮಾಡ್ಕೊಂಡೆ. ಅದಾದ್ಮೇಲೆ ಒಂದು ಡಿಸೈನ್ ರೌಂಡ್ ಇತ್ತು. ಅದರಲ್ಲಿ ಪೈಥಾನ್ ಪಾಪ್ಯುಲರ್ ಲೈಬ್ರರೀಸ್ ಯೂಸ್ ಮಾಡಬೇಕಾಗಿತ್ತು. OS, ಸೆಲೆನಿಯಂ, ರಿಕ್ವೆಸ್ಟ್, ಥ್ರೆಡಿಂಗ್ ಈ ತರ ಲೈಬ್ರರೀಸ್. ಸೊ ಇದರಲ್ಲಿ ಏನೇನು ಮೆಥಡ್ಸ್ ಇದೆ, ಹೆಂಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡು ನೆಕ್ಸ್ಟ್ ಬ್ಯಾಶ್ ಸ್ಕ್ರಿಪ್ಟಿಂಗ್, ಇದನ್ನ ಆಟೋಮೇಷನ್ ಅಲ್ಲಿ ಯೂಸ್ ಮಾಡ್ತೀವಿ, ಸ್ಕ್ರಿಪ್ಟಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅದನ್ನು ರಿವೈಸ್ ಮಾಡಿಕೊಂಡು ನೆಕ್ಸ್ಟ್ ಮೇನ್ ಆಗಿ ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್ ಅಳಿಸೋಗಿದೆ, ಬಟ್ ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್ ಅನ್ನೋ ಒಂದು ಕ್ವೆಶನ್ಗೆ ಆನ್ಸರ್ ನ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಸೊ ದಿಸ್ ಇಸ್ ವಾಟ್ ಐ ಹ್ಯಾಡ್ ಪ್ರಿಪೇರ್ಡ್. ಇದೇ ರೀತಿ ನನ್ನ ಜರ್ನಿ ಬಗ್ಗೆ ರೀಲ್ಸ್ ನ ಪೋಸ್ಟ್ ಮಾಡ್ತೀನಿ, ಫಾಲೋ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ.